ಬಿಡದಿ ತಟ್ಟೆ ಇಡ್ಲಿ ಸೂಪರಾಗಿ ಬಂದಿದೆ, ತುಂಬ ಮೃದುವಾಗಿ ಬಂದಿದೆ. ನಿಮಗೂ ಇಷ್ಟ ಆಯಿತು ಅಂದರೆ ಈ ಥರ ಇಡ್ಲಿ ಮಾಡೋದು ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೃದುವಾಗಿ ಬಂದಿದೆ. ಥ್ಯಾಂಕ್ ಯು, ಬಾಯ್. ನೋಡಿ ಫ್ರೆಂಡ್ಸ್, ನಾನು ಇಡ್ಲಿ ಮಾಡೋದಕ್ಕೆ ನೆನೆಸಿಟ್ಟಿದ್ದೀನಿ. ಒಂದು ಕಾಲು ಲೋಟದಷ್ಟು ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೀನಿ. ಹಾಗೆ ಒಂದು ಪಾವಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ಮಂಡಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು 4 ಗಂಟೆ ನೆಂದಿದೆ. ಇದನ್ನು ನಾನೀಗ ರುಬ್ಕೋತೀನಿ. ನೋಡಿ, ರುಬ್ಬಿದ್ದು ಆಗಿದೆ. ಇವಾಗ ನಾನು ಉಪ್ಪು ಹಾಕಿ ಕಲಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ರುಬ್ಬಿದ್ದು ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ. ನಾಳೆ ಬೆಳಗ್ಗೆ ಅದು ಒದಗಿರುತ್ತೆ. ಆವಾಗ ತಟ್ಟೆ ಇಡ್ಲಿ ಮಾಡಿ ರುಚಿ ನೋಡೋಣ ಫ್ರೆಂಡ್ಸ್. ನಾವೇ ಮಾಡಿಬಿಟ್ಟಿದ್ದು ಇಡ್ಲಿ ರುಬ್ಬಿ ಬಂದಿದೆಯಾ ಅಂತ. ಮುಕ್ಕಾಲು ಭಾಗನೇ ಆಗಿದೆ. ಇದು ಅರ್ಧಕ್ಕಿಂತ ಕಡಿಮೆ ಇತ್ತು. ತುಂಬ ಸತಿ ಏನು ತಿರುಗಿಸೋದು ಬೇಡ. ನಾನು ಉಪ್ಪು ಹಾಕಿ ಕಲಿಸಿದ್ದೀನಿ. ಈಗ ನಾನು ಒಂದು ತಟ್ಟೆಗೆ ಬಟ್ಟೆ ಹಾಕಿ ಉಟ್ಕೊಂಡಿದ್ದೀನಿ. ನಾನು ತಟ್ಟೆ ಇಡ್ಲಿ ಮಾಡ್ತಾ ಇರೋದಲ್ವ, ಬಿಡದಿ ತಟ್ಟೆ ಇಡ್ಲಿ. ಹಾಗಾಗಿ ಒಂದು ಬಟ್ಟೆನ ತೇವ ಮಾಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಏನಿಲ್ಲ, ಇದರ ಅಕ್ಕಿ ಮೆಜರ್ಮೆಂಟ್ ಏನು ಅಂತಂದರೆ 1 ಲೋಟ ಅಕ್ಕಿ, 1/4 ಲೋಟದಷ್ಟು ಉದ್ದಿನಬೇಳೆ ಮತ್ತು 1 ಲೋಟದಷ್ಟು ಮಂಡಕ್ಕಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ತೊಳೆದು ನೆನೆಸಿ ಇಟ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಈಗ ಸ್ಟ್ಯಾಂಡ್ಗೆ ಇಟ್ಬಿಡೋಣ. ಈಗ 15 ನಿಮಿಷ ಬೇಯಿಸೋಣ ಇದನ್ನು. ನೋಡಿ ಫ್ರೆಂಡ್ಸ್, ನಾನು ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಅದಕ್ಕೂ ಚಟ್ನಿ ಒಂದು ಮಾಡ್ಕೊಂಬಿಡೋಣ. ಈ ಚಟ್ನಿಗೆ ನಾನು 2 ಸ್ಪೂನಷ್ಟು ಕಡಲೆಬೇಳೆ ತೊಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋತೀನಿ. ಮಾಮೂಲಿ ಚಟ್ನಿಗೆ ಮಸಾಲೆ ಮಾಡುವಂಥದ್ದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂಚೂರು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಕೊಬ್ಬರಿ, ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ. ಇದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ರುಬ್ಕೋತೀನಿ. ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಚಟ್ನಿಗೋಸ್ಕರ ಅಂತ. ಚಟ್ನಿ ರುಬ್ಕೊಂಡು ತಂದಿದ್ದೀನ, ಇದಕ್ಕೆ ಹಾಕೋ. ಇಡ್ಲಿ ಹಾಕಿದೆಯಾ ಅಂತ ನೋಡೋಣ. ಹಾಗೆ ಬರ್ತಾ ಇದೆ. ತಟ್ಟೆ ಇಡ್ಲಿ ನೋಡಿ ಫ್ರೆಂಡ್ಸ್,
ಎಷ್ಟು ಮೃದುವಾಗಿರೋಂಥ ಹಗುರವಾಗಿರೋಂಥ ಬಿಡದಿ ತಟ್ಟೆ ಇಡ್ಲಿ ರೆಡಿಯಾಗಿದೆ. ಇದರ ಜೊತೆಗೆ ನಾವು ಕಡಲೆಬೇಳೆ ಚಟ್ನಿ, ಕಡಲೆಬೇಳೆನ ಒಣ ಕೊಬ್ಬರಿ ಹಾಕಿ ಮಾಡಿರೋಂಥ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸ ಅಂತ ಹೋಟೆಲ್ ಮಾದರಿ ಅಡುಗೆಗಳನ್ನ ತೋರಿಸ್ಕೊಡ್ತೀನಿ. ತುಂಬಾ ಮೃದುವಾಗಿದೆ, ತುಂಬಾ ಹಗುರವಾಗಿದೆ. ನಾನು ಆ್ಯಕ್ಚುಲಿ ಇದನ್ನು ಹೊತ್ತಿನೇ ಮಾಡಿದ್ದೆ. ಆ ತಟ್ಟೆ ಇಡ್ಲಿ ಸರಿಯಾಗಿ ನಾನು ತೆಗಿಯೋಕ್ಕೆ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕಿರಲಿಲ್ಲ. ಈ ಸತಿ ತೆಗಿಯೋಕ್ಕೂ ತುಂಬ ಸುಲಭವಾಗಿ ಬಂದಿದೆ. ಓಕೆ, ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.